ಶ್ರೀ ಅಟಲ್ಜಿ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮಗಳ ಒಂದು ಅವಲೋಕನ ವರದಿ. ಲೋಕ ಕಂಡ ಮಹಾನ್ ನಾಯಕ ಮುತ್ಸದ್ದಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ದೇಶವನ್ನು ಮನೆಯಂತೆ, ಸಮಾಜವನ್ನು ತಮ್ಮ ಕುಟುಂಬದಂತೆ ಕಂಡವರು. ಅಗಣಿತ ಗುಣಗಳ ಅಟಲ್ಜಿ, ಅದಮ್ಯ ಚೇತನ ಅಟಲ್ಜಿ, ಅಭಿವೃದ್ಧಿ ಹರಿಕಾರ ಅಟಲ್ಜಿ, ಅಪಾರ ದೇಶಭಕ್ತ ಅಟಲ್ಜಿ. ರಾಜ ಋಷಿಯಾಗಿ, ಅಜಾತ ಶತ್ರುವಾಗಿ ಅಟಲ್ಜಿ ಆಡಳಿತಾವಧಿಯಲ್ಲಿ ರಚಿಸಿದ ಯಶಸ್ವಿ ಯೋಜನೆಗಳು, ಕಾರ್ಯಕ್ರಮಗಳು ಒಂದೇ ಎರಡೇ. ಈ ಎಲ್ಲ ವಿಷಯಗಳನ್ನು ವಿವಿಧ ಪ್ರಕಾರಗಳಲ್ಲಿ ತಿಳಿಸುವ, ಸ್ಮರಿಸುವ ಕಾರ್ಯಕ್ರಮ ನಡೆಸಲಾಯಿತು. ಇದಕ್ಕಾಗಿ ಕರ್ನಾಟಕ ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ಶ್ರೀ BY ವಿಜಯೇಂದ್ರರವರಿಂದ ರಾಜ್ಯ ಅಟಲ್ಜಿ ಜನ್ಮ ಶತಮಾನೋತ್ಸವ ಸಮಿತಿ ರಚಿಸಲಾಯಿತು. ಪ್ರಮುಖರಾಗಿ ಶ್ರೀ ರಾಜೀವ್ ಕುಡುಚಿ, ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಶಿವಯೋಗಿ ಸ್ವಾಮಿ ಹಾಗೂ ಸಂಚಾಲಕರಾಗಿ ಶ್ರೀ ಜಗದೀಶ್ ಹಿರೇಮನಿ. ಪ್ರತಿ ಜಿಲ್ಲೆಗಳಲ್ಲಿ ಯಶಸ್ವಿಯಾಗಿ ರಾಜ್ಯ ಸಮಿತಿ ಸಭೆಗಳು ನಿರಂತರ ನಡೆದವು. ಅಟಲ್ಜಿ ಶತಮಾನೋತ್ಸವ ಕಾರ್ಯಕ್ರಮ ರೂಪಿಸುವ ಅರ್ಥಪೂರ್ಣ ಚರ್ಚೆಗಳು ನಡೆದವು. ಅಟಲ್ಜಿಯವರ ಒಡನಾಟ ಹೊಂದಿದ್ದ ಹಿರಿಯರಿಗೆ ಸನ್ಮಾನಿಸಲಾಯಿತು. ವಿವಿಧ ವ್ಯಕ್ತಿಗಳನ್ನು ಭೇಟಿ ಮಾಡಿ ಸ್ಮರಣಿಕೆಗಳನ್ನು ಸಂಗ್ರಹಿಸಲಾಯಿತು. ನನ್ನ ಯಾವುದೋ ಪೂರ್ವ ಜನ್ಮದ ಪುಣ್ಯ ಫಲ ಅಟಲ್ ಬಿಹಾರಿ ವಾಜಪೇಯಿ ಅವರೇ ನನ್ನ ಜನ್ಮದಿನದ ಅಂಗವಾಗಿ ಬೆಂಗಳೂರಿನಲ್ಲಿ 10 ಜನ ಸಾಧು ಸಂತರ ಮಧ್ಯೆ ಇದ್ದು ಆಶೀರ್ವಾದ ಮಾಡಿ ಹೋದಂಥದ್ದನ್ನ ಜೀವನದಲ್ಲಿ ಮರೆಯೋದಕ್ಕಾಗೋದಿಲ್ಲ. ನದೈನ್ಯಂ ನ ಪಲಾಯನಂ, ಐ ವಿಲ್ ಬ್ರಿಂಗ್ ದಿಸ್ ಪಾರ್ಟಿ ಇನ್ ಟು ಪವರ್ ಇನ್ ಮೈ ಲೈಫ್ ಅಂತ ಹೇಳಿ ಹೋದ್ರು ಹಾಗೇ ಮಾಡೋದು. ದಟ್ ಈಸ್ ಅಟಲ್ಜಿ. BJP ಅಷ್ಟು ಪ್ರಖ್ಯಾತಿ ಆಗಿರಲಿಲ್ಲ, ನಮ್ಮ ಚಿಹ್ನೆ ಪ್ರಖ್ಯಾತಿ ಆಗಿರಲಿಲ್ಲ ಅಂದರೆ ಆ ಸಂದರ್ಭದಲ್ಲೂ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಜನ ಒಂದು ಆಕರ್ಷಣೆ ಇತ್ತು. ಅಟಲ್ಜಿನ ಹೊರಡಿಸೋದು ಕಷ್ಟ ಆಯ್ತಿತ್ತು. ಒಂದ್ಸತಿ ಹೊರಟರು ಅಂದರೆ ಮುಗೀತು. ಅದಕ್ಕೆ ಅವ್ರಿಗೆ ಕುಂತ್ರೆ ಬಂಡೆ, ಹೊಂಟ್ರೆ ಗಾಳಿ ಅಂತ. ಅಟಲ್ ಬಿಹಾರಿ ವಾಜಪೇಯಿ ಅವರ ವಿಚಾರಧಾರೆ, ಸನಾತನ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ಪಕ್ಷ ನಮಗೆ ದೇಶಕ್ಕೆ ಬೇಕು ಅಂತ ಹೇಳಿಕೊಂಡು ತುಂಬಿದ ಸಭೆಯಲ್ಲಿ ಘೋಷಿಸಿ ಹೌದು ಅನ್ನೋದನ್ನು ಮಾಡಿ ತೋರಿಸಿದ್ದಾರೆ. ಅಟಲ್ಜಿ ಕರ್ನಾಟಕದಲ್ಲಿ ವಿವಿಧ ಕಡೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ತೆಗೆದ ಛಾಯಾಚಿತ್ರಗಳನ್ನು ಪ್ರತಿ ಜಿಲ್ಲೆಯಲ್ಲೂ ಪ್ರದರ್ಶಿಸಲಾಯಿತು. ರಾಜ್ಯದ ಎಲ್ಲ ಕಡೆ ಅಟಲ್ ವಿರಾಸತ್ ಸಮ್ಮೇಳನಗಳು ನಡೆದವು. ಅವರ ಬದುಕು, ಯಶಸ್ವಿ ಯೋಜನೆಗಳ ಕುರಿತಂತೆ ಸಂಗ್ರಹಿಸಿದ ಛಾಯಾಚಿತ್ರಗಳು ಪ್ರದರ್ಶನವಾದವು. ಅಟಲ್ಜಿ ಕುರಿತಂತೆ ಜನಪ್ರಿಯ ಸಾಹಿತಿಗಳಿಂದ ಕವಿಗೋಷ್ಠಿ ನಡೆಸಲಾಯಿತು. ಅಟಲ್ಜಿ ಸ್ವತಃ ರಚಿಸಿದ ಗೀತೆಗಳನ್ನು ಸುಶ್ರಾವ್ಯವಾಗಿ ಹಾಡಿಸಲಾಯಿತು. ಅಟಲ್ಜಿಯವರ ಯಶಸ್ವಿ ಗ್ರಾಮ ಸಡಕ್ ಯೋಜನೆಯ ಸ್ಮರಣಾರ್ಥ ಗ್ರಾಮ ರಸ್ತೆಗಳಲ್ಲಿ ಅಟಲ್ ನಡಿಗೆ ಕಾರ್ಯಕ್ರಮವನ್ನು ಉತ್ಸುಕತೆಯಿಂದ ನೆರವೇರಿಸಲಾಯಿತು. ಅಟಲ್ಜಿ ಸ್ಮರಣಾರ್ಥ ಪವಿತ್ರ ಹೋಳಿ ಹಬ್ಬವನ್ನು ಆಚರಿಸಲಾಯಿತು. ಇದರಲ್ಲಿ ಹಲಿಗೆ ಮೇಳ ವಿಶೇಷ ಆಕರ್ಷಣೆ ಕಂಡಿತು. ಅಟಲ್ಜಿಯವರ ಸಾಧನೆಯ ಸಂಬಂಧ ಮಕ್ಕಳಿಂದ ಭಾಷಣ ಸ್ಪರ್ಧೆ, ಚಿತ್ರ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ, ಅಟಲ್ಜಿ ರಾಜಕೀಯ ಜೀವನ ಕುರಿತಂತೆ ನಾಟಕ ಪ್ರದರ್ಶನ ಎಲ್ಲವೂ ಯಶಸ್ವಿಯಾಗಿ ನಡೆದವು. ಉತ್ಸಾಹಿ ಬಿಜೆಪಿ ಕಾರ್ಯಕರ್ತರಿಂದ ತುಂಬಿ ಹೋಗಿದ್ದ ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಸಂಭ್ರಮದ ವಾತಾವರಣ. ತುಂಬಿದ ಸಭೆಯಲ್ಲಿ ಕೇಂದ್ರ ಬಿಜೆಪಿ ಸಂಘಟನಾ ಕಾರ್ಯದರ್ಶಿಗಳಾದ ಶ್ರೀ BL ಸಂತೋಷ್ ಅಟಲ್ಜಿ ಕುರಿತ ಸ್ಮರಣ ಸಂಚಿಕೆಯನ್ನು ಲೋಕಾರ್ಪಣೆ ಮಾಡಿ ಅಟಲ್ಜಿ ವ್ಯಕ್ತಿತ್ವ, ಕಾರ್ಯ ಸಾಧನೆಯನ್ನು ಮನ ಮುಟ್ಟುವಂತೆ, ಹೃದಯ ತಟ್ಟುವಂತೆ ಮಾತನಾಡಿದರು. ಅಟಲ್ಜಿ ಕೇವಲ ಮತಗಳ ಬುನಾದಿಯನ್ನ, ಮತಗಳ ಅಡಿಪಾಯವನ್ನ ಭಾರತೀಯ ಜನತಾ ಪಕ್ಷಕ್ಕೆ, ಭಾರತೀಯ ಜನತೆಗೆ ಹಾಕೊಡ್ಲಿಲ್ಲ. ಅವ್ರ ವಿಚಾರದ, ನಂಬಿಕೆಗಳ, ಮೌಲ್ಯದ ಅಡಿಪಾಯವನ್ನ ನಮ್ಮ ಸಂಘಟನೆಗೆ ಹಾಕೊಟ್ರು, ನಮ್ಮ ಪಕ್ಷಕ್ಕೆ ಹಾಕೊಟ್ರು ಅಂತ. ಕಾರ್ಯಕ್ರಮದಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ಶ್ರೀ BY ವಿಜಯೇಂದ್ರ ಅಟಲ್ಜಿ ಕುರಿತಂತೆ ಉತ್ತಮ ಭಾಷಣ ಮಾಡಿದರು. ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅಂತ ಕೇಳಿದ್ರೇ ನಮಗೊಂದು ಪ್ರೇರಣೆ. ಪಕ್ಷವನ್ನ ಕಟ್ಟೋದಕ್ಕೆ ಎಲ್ಲ ನಮ್ಮ ಪಕ್ಷದ ಹಿರಿಯರಿಗೆ ರಾಜ್ಯದಲ್ಲಿ ಸಾಧ್ಯ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಪ್ರೇರಣೆನೇ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು, ಲಾಲ್ಕೃಷ್ಣ ಅಡ್ವಾಣಿ ಅವರು ಅನ್ನೋದನ್ನ ನಾ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋಕೆ ಇಚ್ಛೆ ಪಡ್ತೇನೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಅಟಲ್ಜಿ ರಾಜಕೀಯ ಬದುಕು, ರಾಜಕಾರಣಿಗಳಿಗೆ ಮಾರ್ಗದರ್ಶನ. ಅವರ ವ್ಯಕ್ತಿತ್ವ ವಿಶ್ವಕ್ಕೇ ಮಾದರಿ. ಅವರ ಉತ್ತಮ ಉನ್ನತ ಚಿಂತನೆ, ದೇಶಭಕ್ತಿ ಯುವ ಪೀಳಿಗೆಗಂತೂ ದಾರಿದೀಪ. ಅಳಿಸಲಾಗದ ನೆನಪು, ಅಳೆಯಲಾಗದ ಪ್ರೇರಣೆ. ಅಟಲ್ಜಿ, ಅಟಲ್ಜಿ. अंधेरा छटेगा, सूरज निकलेगा, कमल खिलेगा.